ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈಗ KCET ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆದ ನಂತರ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಈಗ ಎಡಿಟಿಂಗ್ ಮಾಡಬೇಕಾದ್ರೆ ನಾವು ಇದುವರೆಗೆ ಆ್ಯಡ್ ಮಾಡದೇ ಇರುವಂತಹ ಕೋರ್ಸಸ್ ಅನ್ನ ಆ್ಯಡ್ ಮಾಡಬಹುದಾ, ಕಾಲೇಜಸ್ ಅನ್ನ ಆ್ಯಡ್ ಮಾಡಬಹುದಾ? ನಂತರ ಹಲವಾರು ವಿದ್ಯಾರ್ಥಿಗಳು ನಾನು ಇದುವರೆಗೆ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ಈಗ ಆಪ್ಷನ್ ಎಂಟ್ರಿ ಮಾಡಬಹುದಾ? ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಈ ರೀತಿ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನ ತಿಳಿದುಕೊಳ್ತಾ ಇದೀವಿ. ಸರಿ, ಈಗ ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆಯಿತು, ಅದರ ನಂತರ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ನಂತರ ನಮ್ಮ ಕೇದವರು ಈಗ ಏನು ಎಡಿಟಿಂಗ್ಗೆ ಆಪ್ಷನ್ ಕೊಡ್ತಾರೆ, ಆವಾಗ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳು ಏನಿದಾವೆ ಅವುಗಳಿಗೂ ಕೂಡ ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಆಗತ್ತೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಹೊಸದಾಗಿ ನೀವು ಕೋರ್ಸನ್ನ ಆ್ಯಡ್ ಮಾಡೋದಕ್ಕೂ ಕೂಡ ಆಗತ್ತೆ. ಅಂದ್ರೆ ಯಾವುದಾದ್ರೂ ವಿದ್ಯಾರ್ಥಿಗಳು ಈ ಹಿಂದೆ ಈಗ ಎಂಜಿನಿಯರಿಂಗ್ ಕೋರ್ಸ್ಗೋಸ್ಕರ ಆಪ್ಷನ್ ಎಂಟ್ರಿಯನ್ನ ಮಾಡಿದ್ದಾರೆ, ಬಟ್ ಅದರಲ್ಲಿ ಈಗ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳ ಹೆಸರು ಇಲ್ಲ, ಬಟ್ ಅವ್ರೀಗ ಅದನ್ನ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಆಡ್ ಇಟ್. ಅಂದ್ರೆ ಎಂಜಿನಿಯರಿಂಗ್ ಜೊತೆಗೆ ಮೆಡಿಕಲ್, ಡೆಂಟಲ್, ಆಯುಷ್, ಅದ್ರ ಜೊತೆಗೆ ನರ್ಸಿಂಗ್ ಬೇಕಿದ್ರೆ ಅದು, ಬಿ ಫಾರ್ಮಾ, ಫಾರ್ಮಾ ಡಿ, ಅಗ್ರಿಕಲ್ಚರ್, ಈ ರೀತಿ ಎಲ್ಲ ಕೋರ್ಸ್ಗಳನ್ನು ಸೇರಿಸಿ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಆಗತ್ತೆ. ಈ ರೀತಿ ಆಪ್ಷನ್ ಎಂಟ್ರಿಯಲ್ಲಿ ಎಡಿಟಿಂಗ್ ಅನ್ನ ಮಾಡಬಹುದು. ಅದಂದ್ರ ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ನಾವು ಮೊದಲು ಕೆಲವು ಕಾಲೇಜಸ್ ಅನ್ನ ಆ್ಯಡ್ ಮಾಡಿಲ್ಲ, ಎಂಜಿನಿಯರಿಂಗ್ ಮಾಡಬೇಕು ಅಂತಿದ್ದೀವಿ, ಎಂಜಿನಿಯರಿಂಗ್ ಕಾಲೇಜ್ಗಳ ಹೆಸರನ್ನ ಆ್ಯಡ್ ಮಾಡಿದ್ವಿ, ಬಟ್ ಮೊದಲು ಕೆಲವು ಕಾಲೇಜ್ಗಳ ಹೆಸರನ್ನ ಆ್ಯಡ್ ಮಾಡಿಲ್ಲ, ಈಗ ಆ್ಯಡ್ ಮಾಡಬಹುದಾ ಅಂತ ಕೇಳೋದಾದ್ರೆ ಆ್ಯಡ್ ಮಾಡಬಹುದು. ನೀವು ಮತ್ತೆ ಬೇರೆ ಕಾಲೇಜ್ಗಳನ್ನ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಪ್ರಯಾರಿಟಿ ಪ್ರಕಾರ ಆ್ಯಡ್ ಮಾಡಬಹುದು. ಅದಂತರ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಲಿಸ್ಟ್ ಇದೆ. ಈಗ ಎಕ್ಸಾಂಪಲ್ಗೆ ನೀವೀಗ ಎಂಜಿನಿಯರಿಂಗ್, ಫಾರ್ಮಸಿ, ನರ್ಸಿಂಗ್, ಈ ರೀತಿ ಎಲ್ಲ ಕೋರ್ಸ್ಗಳ ಆಪ್ಷನ್ ಎಂಟ್ರಿನ ಆಲ್ರೆಡಿ ಮಾಡಾಗಿದೆ. ಅದರಲ್ಲಿ ಯಾವುದೊಂದು ಕೋರ್ಸೇ ಬೇಡ ಅನ್ಸಿದ್ರೆ ಆ ಕೋರ್ಸ್ಗಳಿಗೆ ಸಂಬಂಧಂತಹ ಕಾಲೇಜ್ಗಳನ್ನ ಏನ್ ಮಾಡಬಹುದು, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ಡಿಲೀಟ್ ಮಾಡಬಹುದು. ಅದು ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದೇ ಕಾಲೇಜ್ ಬೇಡ ಈಗ ಆಪ್ಷನ್ ಎಂಟ್ರಿ ಲಿಸ್ಟ್ ಅಂತ ಹೇಳಿದ್ರೆ ಅದನ್ನ ಡಿಲೀಟ್ ಮಾಡಬಹುದು. ಅದಂತರ ಪ್ರಯಾರಿಟಿ ಆರ್ಡರ್ ಏನಿರುತ್ತೆ ಅಂದ್ರೆ ಈಗ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿ ಪ್ರಯಾರಿಟಿ ಆರ್ಡರ್ನ ಸೆಟ್ ಮಾಡಿರ್ತೀರಾ. ಅದರೊಳಗಡೆ ಪ್ರಯಾರಿಟಿ ಆರ್ಡರ್ನ ಚೇಂಜ್ ಮಾಡಬೇಕು. ಅಂದ್ರೆ ಈಗ ನಾನೀಗ ಥರ್ಡ್ ಪ್ರಯಾರಿಟಿ ಒಂದು ಕಾಲೇಜನ್ನ ಸೆಟ್ ಮಾಡಿದ್ದೀನಿ, ಅದು ಸಿಕ್ಕರೆ ಮತ್ತು ಚೆನ್ನಾಗಿರುತ್ತೆ ನನಗೀಗ, ಅದನ್ನು ಫಸ್ಟ್ ಪ್ರಿಯಾರಿಟಿಯಾಗಿ ಸೆಟ್ ಮಾಡ್ತೀನಿ. ಆ ರೀತಿ ಏನು ಮಾಡ್ಬೋದು, ನೀವು ಆ ಥರ್ಡ್ ಪ್ರಿಯಾರಿಟಿಯಲ್ಲಿ ಇಟ್ಟಿರುವಂಥ ಕಾಲೇಜನ್ನ ಫಸ್ಟ್ ಪ್ರಿಯಾರಿಟಿಯಾಗಿ ಸೆಟ್ ಮಾಡ್ಬೋದು. ಹಾಗೆ ಆ ಫಸ್ಟ್ ಪ್ರಿಯಾರಿಟಿಯಲ್ಲಿ ಇಟ್ಟಿರುವಂಥ ಕಾಲೇಜ್ ಬೇರೆ ಯಾವ್ದಾದ್ರು ಪ್ರಿಯಾರಿಟಿಲಿ ಬೇಕು ಅಂತ ಹೇಳಿದ್ರೆ ಅದನ್ನ ಚೇಂಜ್ ಮಾಡ್ಕೋಬಹುದು. ಅಂದ್ರೆ ಫಸ್ಟ್ ಪ್ರಿಯಾರಿಟಿಯನ್ನು ಬೇಕಿದ್ರೆ ಥರ್ಡ್ ಪ್ರಿಯಾರಿಟಿ ಮಾಡ್ಬೋದು, ಫೋರ್ತ್ ಪ್ರಿಯಾರಿಟಿ ಮಾಡಬಹುದು, ಫಿಫ್ತ್ ಪ್ರಿಯಾರಿಟಿ ಮಾಡ್ಬೋದು. ಈ ರೀತಿ ಪ್ರಯಾರಿಟೀಸನ್ನ ಚೇಂಜ್ ಮಾಡೋದಕ್ಕೆ ಆಗತ್ತೆ. ಪ್ರಯಾರಿಟಿ ಆರ್ಡರನ್ನು ಚೇಂಜ್ ಮಾಡ್ಬೋದು. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳನ್ನ ಇದುವರೆಗೆ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ಆಗಸ್ಟ್ 4ರವರೆಗೆ ಎಂಜಿನಿಯರಿಂಗ್ ಮತ್ತು ಕೋರ್ಸ್ಗಳಿಗೆ ಸಂಬಂಧ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಟ್ಟಿದ್ರು, ಅವಾಗ ಆಪ್ಷನ್ ಎಂಟ್ರಿ ಮಾಡೇ ಇಲ್ಲ. ನಾನೀಗ ಮಾಕ್ ಅಲಾಟ್ಮೆಂಟ್ ಅಲ್ಲೂ ಕೂಡ ಯಾವುದೇ ಕಾಲೇಜ್ ಅಲಾಟ್ ಆಗಿರಲ್ಲ ಆಪ್ಷನ್ ಎಂಟ್ರಿ ಮಾಡದೇ ಇದ್ರೆ. ಸೊ ಈಗ ಆಪ್ಷನ್ ಎಂಟ್ರಿ ಮಾಡಬಹುದಾ ಎಡಿಟಿಂಗ್ಗೆ ಅವಕಾಶ ಕೊಟ್ಟಾಗ ಅಂತ ಕೇಳಿದ್ರೆ, ನೀವು ಕೂಡ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಅಂದ್ರೆ ಏನ್ ಮಾಡ್ತೀರಾ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುವಂತಹ ಸೀಕ್ರೆಟ್ ಕೀ, ನಂತರ ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್, ಅವುಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನೀವೇನ್ ಮಾಡಬಹುದು, ಮತ್ತೆ ಆಪ್ಷನ್ ಎಂಟ್ರಿ ಮಾಡಬಹುದು, ಅಥವಾ ಈಗ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ನಂತರ ನಮ್ಮ ಕೇದವರು ಈಗಾಗಲೇ ಹೇಳಿದಾರೆ ಅಂತ ಹೇಳಿದೆ ಅಲ್ವಾ, ಈಗ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಚಾನ್ಸಸ್ ಅನ್ನ ಕೊಡ್ತೀವಿ ಅಂತ. ಸೊ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಟೈಮಲ್ಲಿ ಅವುಗಳನ್ನು ಸೇರಿಸಿ ಆಪ್ಷನ್ ಎಂಟ್ರಿ ಮಾಡಬಹುದು. ಇಲ್ದಿದ್ರೆ ನಿಮ್ಗೆ ಈಗ ಮೆಡಿಕಲ್, ಡೆಂಟಲ್ ಕೋರ್ಸಸ್ ಇಷ್ಟ ಇಲ್ಲ, ಮೊದಲಿಗೆ ಎಂಜಿನಿಯರಿಂಗ್ ಕಾಲೇಜ್ ಅಷ್ಟೇ ಆ್ಯಡ್ ಮಾಡಿದೆ, ಈಗ ನರ್ಸಿಂಗ್ ಅನ್ನು ಕೂಡ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಆಡ್ ಇಟ್, ನೋ ಪ್ರಾಬ್ಲಮ್. ಸೊ ಈ ರೀತಿ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡಬಹುದು. ನಂತರ ಬೇರೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.